ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಕ್ಸ್ಪೆರಿಮೆಂಟ್ಸ್ ಇನ್ ಕನ್ನಡ. ಸೊ ಗೈಸ್, ಇವತ್ತು ನಾವು ಒಂದು ಕ್ರೇಜಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ. ತುಂಬ ಪೆಟ್ರೋಲಿಂದ ಸೊ ಅದು ಏನು ಅಂದರೆ, ನಾವು ಪೆಟ್ರೋಲಿಂದ ಗ್ಯಾಸ್ ಮಾಡ್ತಾ ಇದ್ದೀವಿ. ಸೊ ಇದನ್ನೆಲ್ಲೂ ಕೇಳಿರಲ್ಲ ನೀವು, ಕನ್ನಡದಲ್ಲಾದರೆ ಬೇಸಿಕಲಿ ಕೇಳೇ ಇರಲ್ಲ, ಹೇಳ್ತೀನಲ್ಲ. ಸೊ ಅದಕ್ಕೆ ಈಗ ಒಳ್ಳೆ ವಿಡಿಯೋನಾದರೆ ತೊಗೊಂಬಂದಿದ್ದೀವಿ. ಇನ್ನೂ ಈ ವಿಡಿಯೋನ ಯಾರ್ಯಾರು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಎಷ್ಟೊಂದು ಜನಕ್ಕೆ. ಅದರಿಂದ ನಮಗೆ ತುಂಬ ರೀಚ್ ಅನ್ನೋದು ಸಿಗುತ್ತೆ. ಸ್ವಲ್ಪ ನಮ್ಮ ಚಾನಲ್ ಇನ್ನೂ ಬಿಗಿನಿಂಗ್ ಚಾನಲ್ಲು, ಅದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ. ಈ ಥರ ವೀಡಿಯೋಸ್ ತುಂಬ ತರ್ತೀವಿ. ಸೊ ಇನ್ನೂ ಲೇಟ್ ಮಾಡಿಲ್ದಂಗೆ ಈ ಎಕ್ಸ್ಪೆರಿಮೆಂಟ್ ಆದರೆ ಮಾಡೋಣ. ಕ್ರೇಜಿಯಾಗಿರುತ್ತೆ. ದಯವಿಟ್ಟು ನೀವು ಮಾತ್ರ ಮನೇಲಿ ಟ್ರೈ ಮಾಡಬೇಡ್ರಿ. ಮಾಡಿದ್ರೂ ನಾವು ಯಾವ ಥರ ತೋರಿಸ್ತೀವಲ್ಲ ಸೇಮ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಿ ಮತ್ತು ಸೇಫ್ಟಿಯಿಂದ ಮಾಡಿ. ದಯವಿಟ್ಟು ಯಾರೂ ಪ್ರಿಕಾಷನ್ಸ್ ಇಲ್ಲದೆ ಮಾತ್ರ ಮಾಡಬೇಡ್ರಿ. ನಾವು ಮಾಡ್ತಾಯಿದ್ದೀವಿ, ವೀಡಿಯೋಗೋಸ್ಕರ ಮಾಡ್ತಾಯಿದ್ದೀವಿ. ಇದೇನು ನಾರ್ಮಲ್ ಪರ್ಪಸ್ಸಿಗಲ್ಲ, ನೀವು ವೀಡಿಯೋಗೋಸ್ಕರ ಮಾಡ್ತಾಯಿದ್ದೀವಿ, ಹೇಗಿರುತ್ತೆ ಅಂತ ರಿಯಾಕ್ಷನ್ಗೋಸ್ಕರ. ಸೊ ಇನ್ನು ಲೇಟ್ ಮಾಡಲಿಲ್ಲ, ಈ ವಿಡಿಯೋನಾದರೆ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಬೇಕಾಗಿರೋದು ಮೇಯ್ನ್ಲಿ 2 ಬಾಟಲ್ಸು, ಒಂದು ಪೈಪು ಟ್ರಾನ್ಸ್ಪರೆಂಟು. ಸೊ ಅಷ್ಟಾದರೆ ಬೇಕು. ಬನ್ನಿ ಹೋಗಿ ಎಲ್ಲ ತೊಗೊಂಬಂದು ಆಮೇಲೆ ತೋರಿಸ್ತೀನಿ ನಿಮಗೆ ಹೆಂಗೆ ಏನು ಅಂತ. ಗೈಸ್, ನಮಗಿಲ್ಲಿ ಬೇಕಾಗಿರೋದು 2 ಬಾಟಲ್ ಕ್ಯಾಪ್ಸ್ ಬೇಕು. ಅದಕ್ಕೆ 2 ಈ ಥರ ದೊಡ್ಡ ದೊಡ್ಡ ಹೋಲ್ ಆದರೆ ಮಾಡಿಕೊಡ್ರಿ, ಇದಕ್ಕೂ ಮತ್ತು ಇದಕ್ಕೆ ಸೇಮು. ಮತ್ತು ಈ ಥರ ಒಂದು ಟ್ರಾನ್ಸ್ಪರೆಂಟ್ ಪೈಪ್ ಅಂತ ಕೇಳ್ರಿ, ಸಿಗುತ್ತೆ. ಸೊ ನೀವೇನು ಮಾಡೋಕ್ಕೋಗ್ಬಿಡ್ರಿ, ಸೇಫ್ಟಿಯಿಂದ ಮಾಡಿದ್ರೆ. ಸೊ ಈ ಥರ ಒಂದು ಪೈಪ್ ತೊಗೊಂಡಿದ್ದೀವಿ. ಇದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಒಂದು 4 ಪಾರ್ಟ್ಸಾಗಿ ಕಟ್ ಮಾಡ್ಕೋಬೇಕು. ಇದನ್ನು ತೋರಿಸ್ತೀನಿ ನಿಮಗೆ. ಹಂಗೆ ನಮಗೆ ಇಲ್ಲಿ 2 ಬಾಟಲ್ಸ್ ಬೇಕು. ಒಂದು ಬಾಟಲಲ್ಲಿ ನೀರು, ಒಂದು ಬಾಟಲಲ್ಲಿ ಪೆಟ್ರೋಲು. ನೀಟಾಗಿ ಕಾಣ್ತಿರ್ಬೇಕು ನಿಮಗೆ. ಸೊ ಇದನ್ನು ಹೆಂಗೆ ಮಾಡೋದು ಏನು ಅಂತ ಎಲ್ಲ ತೋರಿಸ್ತೀನಿ ನಿಮಗೆ. ಸೊ ಫಸ್ಟ್ ಆದರೆ ಈ ಈ ಕ್ಯಾಪ್ಸ್ ಏನಿದೆಯಲ್ಲ, ಇದಕ್ಕೆ ನೀಟಾಗಿ ಎಮ್ಸಿಲ್ ಇಟ್ಕೊಳ್ಳೋಣ. ಇದು ಅಟ್ಯಾಚ್ ಮಾಡ್ತೀವಲ್ಲ ಒಂದೊಂದು ಈಚ್ ಜಾಯಿಂಟ್, ಇಲ್ಲೆಲ್ಲ ಎಮ್ಸಿಲ್ ಇಟ್ಕೋಬೇಕು. ಯಾಕೆಂದರೆ ಸ್ವಲ್ಪನಾದರೂ ಏರ್ ಪಾಸ್ ಆದರೆ ಅದು ಬೇರೆ ಥರನೇ ರಿಯಾಕ್ಷನ್ ಇರುತ್ತೆ. ಫುಲ್ ನೀಟಾಗಿ ಎಮ್ಸಿಲ್ ಇಟ್ಕೊಂಡು ಇದನ್ನೆಲ್ಲ ಮಾಡಿ ಆಮೇಲೆ ನಿಮಗೆ ಸಿಗ್ತೀನಿ. ಸೊ ಎಷ್ಟು ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಮ್ಮ ಹತ್ರ 2 ಎಮ್ಸಿಲ್ ಪ್ಯಾಕೆಟ್ ಸಿಗುತ್ತೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಕೊಡೋದು. ಸೊ ಈ ಥರ ಇವೆರಡನ್ನೂ ಮಿಕ್ಸ್ ಮಾಡ್ಕೋಬೇಕು. ತೋರಿಸ್ತಾ ಇದ್ದೀನಿ ನೋಡ್ರಿ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಒಂದು ಕಲರ್ ಪೂರ್ತಿ ಇನ್ನೊಂದು ಕಲರ್ ಫಾರ್ಮೇಷನ್ ಆಗುತ್ತೆ, ಲೈಟ್ ಬ್ಲ್ಯಾಕ್ ಆಗುತ್ತೆ. ಸೊ ಅಲ್ಲಿ ತನಕ ಮಾಡ್ಕೊಳ್ಳೋಣ. ಮಾಡ್ಕೊಂಡ್ಮೇಲೆ ಅದನ್ನು ನೀಟಾಗಿ ಫಿಕ್ಸ್ ಮಾಡ್ತೀನಿ. ಸೊ ನೀಟಾಗಿ ಮಾಡ್ಕೊತಿದ್ದ. ಸೊ ಗೈಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ಒಂದು ಪೈಪ್ ಬಿಟ್ಕೊಂಡಿದ್ದೀನಿ. ಸೊ ಇದು ಈ ಥರ ಎಲ್ಲದಕ್ಕೂ ಒಂದು 2 ಕ್ಯಾಪಿಗೆ ಜಾಯಿನ್ ಮಾಡ್ಕೊಳ್ಳೋಣ. ಇನ್ನೊಂದು ತೊಗೊಂಬ. ಸೊ ಗೈಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ಒಂದು ದೊಡ್ಡ ಪೈಪು, ಈ ಥರ ಒಂದು ಸಣ್ಣ ಪೈಪು 2 ಕ್ಯಾಪಿಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ಗೈಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ಒಂದು ಫುಲ್ ಪೆಟ್ರೋಲ್ ಒಳಗೆ ಒಂದು ಕ್ಯಾಪ್ ಬಿಟ್ಟಿದ್ದೀನಿ. ಈ ಥರ 2 ಪೈಪ್ ಇಟ್ಕೊಂಡಿದ್ನಲ್ಲ, ಇವಾಗ ಇದನ್ನು ವಾಟ್ರ್ ಒಳಗೆ ಬಿಡ್ಕೋಬೇಕು. ಸ್ವಲ್ಪ ಅವಾಗ ತೊಳ್ತಾ ಇರ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದನ್ನು ಈ ಕಡೆ ಪೆಟ್ರೋಲಿಂದ ಇನ್ನೊಂದು ಇದೆಯಲ್ಲ ಹೋಲು, ಇಲ್ಲಿ ಇಟ್ಕೋಬೇಕು. ಇದಕ್ಕೆ 3 ಪೈಪ್ ಬೇಕಾಗಿರೋದು, ನಾನು ಮಿಸ್ಸಾಗಿ 4 ಕಟ್ ಮಾಡಿದೆ. ಸೊ ಏನು ಅಂದ್ಕೊಬೇಡ್ರಿ. ಇವಾಗ ಸೊ ಇದು ಫಿಕ್ಸ್ ಆಯಿತು. ಇವಾಗ ಇದಕ್ಕೂ ಈ ಕಡೆ ಸೈಡಿಗೆ ಎನ್ಸಿಲ್ ಹಾಕ್ಕೊತೀನಿ. ಸೊ ಗೈಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಮ್ಮ ಹತ್ರ ಈ ಕಡೆ ಪೆಟ್ರೋಲ್ ಇದೆ, ಈ ಕಡೆ ವಾಟರ್ ಆದರೆ ಇದೆ. ಪೆಟ್ರೋಲ್ ಸೈಡ್ ಏನು ಮಾಡಬೇಕು, ಫಸ್ಟ್ ಅದೇನಿರುತ್ತಲ್ಲ ಅದನ್ನು ಪೂರ್ತಿ ಒಳಗೆ ಹಾಕಬೇಕು ಪೆಟ್ರೋಲ್ ಒಳಗೆ. ಈ ಕಡೆದು ಅಷ್ಟೇ, ಫಸ್ಟ್ ಇದೇನಿರುತ್ತಲ್ಲ ವಾಟ್ರ್ ಒಳಗೆ ಪೂರ್ತಿ ಪೈಪ್ ಹೋಗಬೇಕು. ಆ ಕಡೆ ಇನ್ಲೆಟ್ ಔಟ್ಲೆಟ್ ಮಾತ್ರ ಸಣ್ಣದಾಗಿದ್ದರೆ ಸಾಕು. ಈ ಕಡೆ ಔಟ್ಲೆಟ್ ಏನಿದೆಯಲ್ಲ, ಔಟ್ಲೆಟ್ ಸಣ್ಣದಾಗಿರಬೇಕು. ಇದರಲ್ಲೂ ಅಷ್ಟೇ, ಔಟ್ಲೆಟ್ ಸಣ್ಣದಾಗಿರಬೇಕು, ಒಳಗೆ ಹೋಗಬಾರ್ದು. ಯಾವ ಬಾಟಲಲ್ಲಿ ಇನ್ಲೆಟ್ ಬರುತ್ತಲ್ಲ ಅದು ಪೂರ್ತಿ ಯಾವುದು ಸೊಲ್ಯೂಷನ್ ಇರುತ್ತಲ್ಲ ಅದ್ರೊಳಗೆ ಡಿಪ್ ಮಾಡಬೇಕು. ನಾವೇನಾದರೂ ಇದನ್ನು ಪೂರ್ತಿ ವಾಟರ್ ಒಳಗೆ ಬಿಟ್ವಿ ಅಂದರೆ ವಾಟರ್ ಪಾಸ್ ಆಗುತ್ತೆ, ಏರ್ ಪಾಸ್ ಮಾಡ್ದಂಗೆ. ಈ ಎಕ್ಸ್ಪೆರಿಮೆಂಟ್ ಹೆಂಗೆ ವರ್ಕ್ ಆಗೋದು ಅಂದರೆ, ಇಲ್ಲಿ ಏರ್ ಪಾಸ್ ಮಾಡಿದ್ರೆ ಇಲ್ಲಿ ನಮಗೆ ಗ್ಯಾಸ್ ಬರುತ್ತೆ. ಹೆಂಗೆ ಅಂದರೆ ವೇಪರ್ಸ್ ಆಗಿ ಇದು ಕನ್ವರ್ಟ್ ಆಗುತ್ತೆ. ಪೆಟ್ರೋಲ್ ವೇಪರ್ಸ್ ಇದರಲ್ಲಿ ಬರುತ್ತೆ. ಈ ಪೆಟ್ರೋಲ್ ವೇಪರ್ಸ್ ಇದರಲ್ಲಿ ಬಂದು ಈ ಏರ್ ಪಾಸ್ ಆಗುತ್ತಲ್ಲ, ವಾಟರ್ ಒಳಗಿಂದ ಏರ್ ಪಾಸ್ ಆಗೋದು ಇಲ್ಲಿ ಗ್ಯಾಸ್ ಥರ ಫಾರ್ಮೇಷನ್ ಬರುತ್ತೆ. ಆ ಗ್ಯಾಸಿಗೆ ನಾವು ಏನಾದರೂ ಬೆಂಕಿ ಹಚ್ಚಿದ್ರೆ, ಒಳ್ಳೆಯ ಬೆಂಕಿ ಆದರೆ ಬರುತ್ತೆ. ಸೊ ಅದನ್ನು ನಿಮಗೆ ಲೈವಲ್ಲಿ ತೋರಿಸ್ತೀನಿ ನೋಡಿರಿ ಈಗ. ಸೊ ಇದನ್ನು ನೀವು ಹೇಳ್ಬೋದು, ಇದನ್ನು ಡೈರೆಕ್ಟಾಗಿ ನೀವು ಇದಕ್ಕೆ ಕೊಡ್ಬೋದಲ್ಲ ಅಂತ. ಸೊ ಪೈಪ್ ಏನಾದರೂ ನಾವು ಇದಕ್ಕೆ ಡೈರೆಕ್ಟಾಗಿ ಕೊಟ್ವಿ ಅಂದರೆ ಗ್ಯಾಸ್ ಬಂದಾಗ ನಾವು ಬೆಂಕಿ ಹಚ್ಚಿದ್ರೆ ಪೂರ್ತಿ ಔಟ್ ಬಸ್ಟ್ ಆಗುತ್ತೆ, ಹಿಂದಕ್ಕೆ ಹೋಗುತ್ತೆ, ಬ್ಯಾಕ್ ಫೈರ್ ಆಗುತ್ತೆ, ಇದೆಲ್ಲ ಫೈರ್ ಆಗಿಬಿಡುತ್ತೆ. ಸೊ ಅದಕ್ಕೆ ವಾಟರ್ ಕಂಪೋಸಿಷನ್ ನಾವು ಯೂಸ್ ಮಾಡ್ತಾ ಇರೋದು ಇಲ್ಲಿ. ಸೊ ಇವಾಗ ನಮ್ಮ ಫ್ರೆಂಡು ನಮ್ಮ ಗಿರೀಶ್ ಅಣ್ಣ ಇವಾಗ ಈ ಕಡೆ ಏರ್ ಪಾಸ್ ಮಾಡ್ತಾರೆ, ನಾವು ಈ ಕಡೆ ಟ್ರೈ ಮಾಡೋಣ. ನೋಡ್ತಾ ಇದ್ದೀರಲ್ಲ ಗಾಯ್ಸ್,
ಗಾಯ್ಸ್ ನೋಡ್ತಾ ಇದೀರಲ್ಲ ಪೂರ್ತಿ ಹೆಂಗ್ ಬರ್ತಿದೆ. ನಿಧಾನ ಮಾಡು. ನೋಡ್ತಾ ಇದೀರಲ್ಲ, ಅವ್ನ್ ಬಿಟ್ರೆ ಟಕ್ಕನಂಗ್ ಹೋಗುತ್ತೆ. ಯಾವ ತರ ಇತ್ತು ಅಂದ್ರೆ ಸಕ್ಕದಾಯ್ತು. ಈ ಎಕ್ಸ್ಪೆರಿಮೆಂಟ್ ಬಂದ್ಬಿಟ್ಟು ಸಕ್ಸಸ್ಸು. ಸೊ ಇನ್ನೊಂದ್ಸತಿ ಟ್ರೈ ಮಾಡೋಣ. ಈ ಸತಿ ಜೋರಾಗಿ ಹೋಗಿ ಹೇಳ್ತೀನಿ. ಫಸ್ಟ್ ನಿಧಾನ, ಫುಲ್ ನಿಧಾನಕ್ಕಿಂದ್ರೆ ನಿಧಾನಕ್ಕೆ. ನೋಡ್ತಾ ಇದಿಲ್ಲ ಇವಾಗ ಜೋರಾಗಿ ಹೋಗು. ಸೊ ಗಾಯ್ಸ್ ನೋಡ್ತಾ ಇದಿಲ್ಲ ಇವಾಗ ಜೋರಾಗಿ ಹೋಗು. ಸೊ ಗಾಯ್ಸ್ ನೋಡ್ತಾ ಇದಿಲ್ಲ ಇವಾಗ ಜೋರಾಗಿ ಹೋಗು. ಸೊ ಗಾಯ್ಸ್ ಲಾಸ್ಟಿಗೆ ಆ ಬ್ಲೂ ಫ್ಲೇಮ್ ಏನು ಬರುತ್ತಲ್ಲ, ನಮಗೆ ರಿಯಲ್ ಆಗಿ ಹೇಳ್ತೀನಿ ನೋಡಿ. ಫೈರಲ್ಲಿ ಯಾವತ್ತು ಎಲ್ಲೋ ಅನ್ನೋದು ದೊಡ್ಡ ಫ್ಲೇಮ್ ಅಲ್ಲ, ಬ್ಲೂ ಕಲರ್ ಅನ್ನೋದು ದೊಡ್ಡ ಫ್ಲೇಮು. ಬ್ಲೂ ಕಲರ್ ಬಂದಾಗ ಹೆವಿ ಕಂಬಸ್ಟನ್ ಆಗ್ತಾ ಇದೆ ಅಂತ ಅರ್ಥ. ಯೆಲ್ಲೋ ಕಲರ್ ಬಂದಾಗ ಆಫ್ ರೇಂಜ್ ಆಗ್ತಿದೆ ಅಂತ ಅರ್ಥ. ಇದನ್ನೆಲ್ಲ ನಾವು 7th 8th ಓದಿರ್ತೀವಿ. ಸೊ ಆ ಥರ ಇದು ಲಾಸ್ಟಿಗೆ ಬ್ಲೂ ಬಂತು ನೋಡ್ರಿ, ಫುಲ್ಲು ವೇಪರ್ಸ್ ಪಾಸ್ ಆಯಿತು. ಆವಾಗ ಫುಲ್ ಬ್ಲೂ ಕಲರ್ ಇಲ್ಲಿ ತನಕ ಏನೋ ಬಂತು. ಸೊ ಈ ಥರ ಇತ್ತು, ಮಸ್ತಾಗಿತ್ತು. ಇನ್ನೊಂದ್ಸತಿ ಟ್ರೈ ಮಾಡೋಣ ಬನ್ನಿ. ನೋಡ್ತಾ ಇದ್ದೀರಲ್ಲ ಯಾವ ಥರ ಇದೆ, ಸಖತ್ತಾಗಿ. ನೋಡ್ತಾ ಇದ್ದೀರಲ್ಲ ಯಾವ ಥರ ಇದೆ, ಸಖತ್ತಾಗಿದೆ. ನಮ್ಮ ಗ್ಯಾಸ್ ಬಂದ್ಬಿಟ್ಟು ರೆಡಿ. ಸೊ ಇದನ್ನು ನೀವು ಮನೇಲಿ ಟ್ರೈ ಮಾಡ್ಬೋದು, ಬಟ್ ವಿತ್ ಯುವರ್ ಸೇಫ್ಟಿ. ಸೊ ಎಲ್ಲ ಕಡೆ ಎಮ್ಸಿಲ್ ಮಾತ್ರ ಗಟ್ಟಿಯಾಗಿರಬೇಕು. ಎಮ್ಸಿಲ್ ಗಟ್ಟಿಯಾಗಿಲ್ಲ ಅಂದರೆ ಈ ಎಕ್ಸ್ಪೆರಿಮೆಂಟ್ ಬಂದು ಫೇಲ್ ಆಗುತ್ತೆ. ಏನಕ್ಕೆ ಅಂದರೆ ಹೇಳ್ತೀನಿ ನೋಡಿ. ಸೊ ಏನಾದರೂ ಎಮ್ಸಿಲ್ ಇಲ್ಲ ಅಂದರೆ ನಮ್ಮ ಏರ್ ಪಾಸ್ ಮಾಡೋದು ಹೊರಗಡೆ ಹೋಗ್ಬಿಡುತ್ತೆ. ಹೊರಗಡೆ ಹೋದಾಗ ಏನಾಗುತ್ತೆ, ನಮಗೆ ಇಲ್ಲಿ ಫ್ಲೇಮೇಬಲ್, ಇಲ್ಲಿ ಫ್ಲೇಮ್ ಇರುತ್ತಲ್ಲ, ಈ ಫ್ಲೇಮ್ ಇಲ್ಲಿಗೆ ಬಂದು ಅಂಟ್ಕೋಬೋದು. ಸೊ ಅವಾಗ ತುಂಬ ಡೇಂಜರ್ ಆಗಿರುತ್ತೆ. ಸೊ ಈ ಥರ ಇತ್ತು. ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿರಿ. ವೇಪರ್ಸ್ ನಾವು ಇದರಲ್ಲಿ ಏರ್ ಇನ್ ಮಾಡ್ತೀವಾ, ನೆಕ್ಸ್ಟ್ ಏರ್ ಇನ್ ಮಾಡಿದಾಗ ಈ ವೇಪರ್ಸ್ ಇದರೊಳಗಿರೋ ವೇಪರ್ಸ್ ಎಲ್ಲ ವಾಟ್ರ್ ಒಳಗೆ ಪಾಸ್ ಆಗುತ್ತೆ. ವಾಟ್ರ್ ಡಿಸಾಲ್ವ್ ಆಗಲ್ಲ, ವೇಪರ್ಸ್ ಮೇಲ್ ಬರುತ್ತೆ, ವಾಟ್ರಿಂದ ಮೇಲ್ ಬರುತ್ತೆ. ಈ ವೇಪರ್ಸ್ ಏನಾಗುತ್ತೆ, ನಾವು ಏರ್ ಪಾಸ್ ಮಾಡ್ತಿದ್ದಂಗೆ ಈ ವೇಪರ್ಸ್ ಇದರಿಂದ ಔಟ್ ಬರುತ್ತೆ. ಅವಾಗ ನಾವು ಇಲ್ಲಿ ಏನಾದರೂ ಸ್ವಲ್ಪ ಫ್ಲೇಮ್ ಕೊಟ್ವಿ ಅಂದರೆ ಎಷ್ಟು ಚೆನ್ನಾಗಿ ಫ್ಲೇಮ್ ಆಗುತ್ತೆ ಅಂತ ನೋಡಿದ್ರೆ. ಸೊ ಲಾಸ್ಟ್ ಆ್ಯಂಡ್ ಫೈನಲ್ ಟೈಮ್ ಇನ್ನೊಂದ್ಸತಿ ಮಾಡೋಣ. ಬಾರ ಕಾನ್ಸ್ಟೆಂಟಾಗಿ ಕೊಡು, ಜೋರಾಗಿ ಕೊಡ್ಬೇಡ, ನಿಧಾನಕ್ಕೆ ಮಾಡು, ನಿಧಾನಕ್ಕೆ ಕೊಡ್ತಾಯಿರು. ನೋಡ್ತಾ ಇದ್ದೀರಾ ಯಾವ ಥರ ಬರ್ತಾಯಿದೆ. ಒಂದು ಸೆಕೆಂಡ್ ಹಂಗೆ ಇಟ್ಕೊ ಸಾಕ್ಬಿಡು. ಸೊ ಇದು ಈ ಎಕ್ಸ್ಪೆರಿಮೆಂಟ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಮತ್ತಷ್ಟು ಎಕ್ಸ್ಪೆರಿಮೆಂಟ್ಸಿಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಯಾರ್ಯಾರಿಗೆ ನಿಮ್ಮ ಫ್ರೆಂಡ್ಸಿಗಾದರೆ ಶೇರ್ ಮಾಡಿ. ದಯವಿಟ್ಟು ಒಂದು ಕಮೆಂಟ್ ಮಾಡಿ ಯಾವ ಥರ ವೀಡಿಯೋಸ್ ಬೇಕು, ಇನ್ನು ಯಾವ ಥರ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ. ನಿಮಗೆ ಯಾವುದೇ ಥರ ನಿಮಗೆ ಆಗ್ತಿಲ್ವೋ ಅದನ್ನು ನಾವು ಮಾಡಿ ತೋರಿಸ್ತೀವಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್ ಬಾಯ್. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ, ಸೊ ಇದನ್ನು ಜಾಸ್ತಿ ಸಪೋರ್ಟ್ ಸಿಕ್ತು ಅಂದರೆ ನಾನು ಹೇಳ್ತೀನಲ್ಲ, ಇದಕ್ಕಿಂತ ದೊಡ್ಡದಾಗಿ ಮಾಡ್ತೀನಿ. ಇಲ್ಲಿ ಏರ್ ಬ್ಲೋಯರ್ ಎಲ್ಲ ಇಡ್ತೀನಿ ನಾನು. ಏರ್ ಬ್ಲೋಯರ್ ಎಲ್ಲ ಇಟ್ಟು ಎಷ್ಟು ಚೆನ್ನಾಗಿ ಮಾಡ್ತೀನಿ ಅಂದರೆ ನೀವು ನೋಡಲೇಬಾರ್ದು, ಆ ಥರ ಮಾಡಿರ್ತೀನಿ. ಸೊ ಈ ಕಡೆ ಅದನ್ನು ನಾವು ಕಂಟ್ರೋಲೇಬಲ್ ಯಾವ ಥರ ಈ ಥರ ಕಂಟ್ರೋಲ್ ಮಾಡ್ದಂಗೂ ಮಾಡ್ತೀನಿ. ಸೊ ಈ ವಿಡಿಯೋ ಮೇಲೆ ಸಪೋರ್ಟ್ ಕೊಡಿ. ಒಂದು 100 ವ್ಯೂಸ್ ಮೇಲೆ ಹೋಗಲಿ ಮಾಡೋಣಂತೆ. ಸೊ ನಮ್ಮ ಯೂಟ್ಯೂಬ್ ಚಾನಲ್ ಸ್ವಲ್ಪ 100 ವ್ಯೂಸಿಗೆ ಕಾಮನ್ ಆಗ್ತಾ ಬರ್ತಾ ಇದೆ, ಸ್ವಲ್ಪ. ಸೊ ಈ ವಿಡಿಯೋ ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಬಾಯ್.